ಲೈಟ್ ಆಫ್ ಆಗಲ್ಲ, ಸೇಮ್ ಹಂಗೆ ಐತೆ ಕಣ. ಚೆನ್ನಾಗೈತೆ ಪ್ಲೇಸ್ ಅಂತಾರಲ್ಲ. ನಾನು ಬಂದಿದ್ದೀನಿ. ನಾನು ಬದಲಾವಣ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲ ಇವಾಗ ಜಸ್ಟ್ ತಿಂಡಿ ಮುಗಿಸಿ ತಿಂಡಿ ತಗೊಂಡು ಹೋಗ್ಬೇಕು ಅಂಗಡಿ ಹತ್ರ. ನಾನು ಬೆಳಗ್ಗೆನೆ ಇವತ್ತು ಲೇಟಾಗಿದ್ದು ತಿಂಡಿ ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲ ತಿಂಡಿ ಮಾಡ್ತಾವ್ರೆ, ನಮ್ಮ ಮಾಮ ತಿಂಡಿ ಮಾಡ್ತಾವ್ರೆ. ಇನ್ನೊಂದು ತಿಂಡಿ ಮುಗಿಸ್ಕೊಂಬಂದ್ಬಿಟ್ಟು ಹೊರಗಡೆ ಹೋಗ್ತಾವ್ರೆ. ಇಷ್ಟೊತ್ತು ತಿಂಡಿ ಹೋಗ್ತಾವ್ರೆ. ನಾನು ಈಗ ಹೋಗ್ತಾ ಇದ್ದೀನಿ. ಗಾಡಿಯಲ್ಲೇ ಬಿಟ್ಟಿದ್ದೀನಿ, ಇವತ್ತು ಕಳೆದೋಯ್ತದೆ ಅಂತ. ಮಾತ್ರೆ ಡಬ್ಬ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟಿದೆ. ಮತ್ತೆ ಬಂದಿದ್ದಾಯಿತು, ಪಲ್ಕಿದ್ದಾಗೈತೆ, ಅದು ಹೊಲ್ಸ ಕರ್ಕೊಂಡು ಹೋಗ್ತೀನಿ. ಇವಾಗ ಮತ್ತೆ ತಿಂಡಿ ಮಾಡಿಬಿಟ್ಟು ಹೋಗ್ತಾವ್ರು. ಇವಾಗ ಲೇಟ್ ಮಾಡಿಸ್ಬಿಟ್ಟು ಹಾಯ್ ಮಾಡತ್ತೆ. ಟಿಫನ್ ಆಯ್ತಪ್ಪ. 11:30 ಎಲ್ಲ ಎದ್ದಿರೋದು ಲೇಟ್. ನಾನು ಎದ್ದಿರೋದು ಲೇಟ್, ಇವರೆಲ್ಲ ಎದ್ದಿದ್ರು. ಕರೆಂಟ್ ಇರಲಿಲ್ಲ, ಈಗ ಕರೆಂಟ್ ಬಂತು. ನೀರು ಇರಲಿಲ್ಲ, ನೀರು ತೊಗೊಂಬಂದಿದೆ. ಚಳಿ ಅಂತೆ ಬೆಂಗಳೂರಲ್ಲಿ, ಚಳಿ ಇಲ್ಲ, ಇಲ್ಲಿ ಚಳಿ ಅಂತೆ. ನಮ್ಮ ಅತ್ತೆಯವರೆಲ್ಲ ಹೋಗ್ತಾ ಇದ್ದಾರೆ ಇವಾಗ ಬೆಂಗಳೂರಿಗೆ. ನಾನು ಇವಾಗ ದೇವ್ರಿಗೆ ಅವ್ರು ದೀಪ ಹಚ್ಚಿದ್ರು, ನಾನು ಅದಕ್ಕೆ ಹೂವು ಹಾಕ್ತಾ ಇದ್ದೀನಿ. ನಮ್ಮಮ್ಮ ಹಂಗೆ ಹಾಕು ಅಂದ್ರಲ್ಲ, ಬಂದಿದೆ ಅಂತ ಹಾಕ್ಬಿಟ್ಟು ಹೋಗ್ತೀನಿ ಇವಾಗ. ನೀರೈತಲ್ಲ, ಇಲ್ಲೊಂದು ಹಾಕ್ಬಿಡೋದು. ನಂದಿದಾಯಿತು, ಇಲ್ಲಿ ಒಂದು ಹಾಕ್ಬಿಟ್ರೆ ಮುಗೀತು. ಇವಾಗ ಮನೆಗೆ ಬಂದಿದೆ. ಇದು ಬೆಳಗ್ಗೆನೇ ವಾಶ್ ಮಾಡಿದೆ. ಇದು ಸ್ವಲ್ಪ ಯಾಕೋ ಇನ್ಫೆಕ್ಷನ್ ಆದಂಗೆ ಆಗ್ಬಿಟ್ಟೈತೆ ಒಂದು ಫಿಶ್ಶಿಗೆ. ಮೇಲ್ಗಡೆ ರೆಡ್ ಕಾಣಿಸ್ತೈತಲ್ಲ, ಕಾಣಿಸ್ತೈತೆ ಅನ್ಸುತ್ತೆ ನೋಡಿ. ನೋಡಿ ಹಿಂಗೆ ಆಗ್ಬಿಟ್ಟೈತೆ ರೆಡ್. ಅದಕ್ಕೋಸ್ಕರನೇ ಬೆಳಗ್ಗೆನೇ ಎದ್ದು ಸ್ವಲ್ಪ ಅದನ್ನ ಕ್ಲೀನ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಸಾಲ್ಟ್ ಹಾಕಿದ್ರಿಂದ ಏನಿಲ್ಲ, ಇವಾಗ ನೀಟಾಗಿ ಆಡ್ತಾಯಿತ್ತು. ಮುಂಚೆ ಡಮಾರ್ ಆಗೋ ಪ್ರೋಗ್ರಾಮ್ ಇತ್ತು ಅನಿಸುತ್ತೆ. ಇವಾಗ ಅದಕ್ಕೊಂದು ಮುಂಚೆ ಒಂದು ಲೋಷನ್ ಬರುತ್ತೆ, ಲೋಷನ್ ತಂದ್ಬಿಟ್ಟು ಹಾಕಬೇಕು. ಇದನ್ನೆಲ್ಲ ಐಟಮ್ನ ಈಚೆಗೆ ಹಾಕ್ಬಿಟ್ಟು ನಮ್ಮಮ್ಮ ಎಲ್ಲ ಆಲೆ ಕಸ ಗುಡ್ಸೋರೆ. ತಿಂಡಿ ಆಯಿತು ಅನಿಸುತ್ತೆ. ನಾನು ಅವ್ರನ್ನ ಬಿಟ್ಬಿಟ್ಟು ಬರ್ತೀನಿ ಹೋಗ್ಬಿಟ್ಟು. ಇವಾಗ ಜಸ್ಟ್ ಜಾತ್ರೆಗೆ ಹೋಗೋಣ ಅಂತ ಹೊರಟಿದ್ದೀನಿ. ನಾನು ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಗಾಡಿ ಈಚೆ ಹಾಕಿದ್ದೀನಿ. ಪೆಟ್ರೋಲ್ ಬೇರೆ ಇಲ್ಲ, ಪೆಟ್ರೋಲ್ ಹಾಕ್ಸ್ಬೇಕಿದ್ದಕ್ಕೆ ಮೊದಲು. ಫೋನ್ಪೇ ಹೊರಟಿದ್ದೀನಿ. ನೋಡೋಣ, ಯಾರಾದರೂ ಬಂದರೆ ಕರ್ಕೊಂಡು ಹೋಗ್ತೀನಿ. ಅಲ್ಲ ಅಣ್ಣ ಹೇಳೈತೆ ಬರ್ತೀನಿ ಬಾ ಅಂತ, ಹೋಗ್ತೀನಿ ಈಗ. ವಿವೇಕು ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗು ಅಂದರೆ ಸ್ಕೂಲ್ಗೆ ಬಂದು ತಾಳಣ್ಣ ಬೇಡವಾ. ಫುಲ್ಲು ರಶ್ ಜಾತ್ರೆ ನೋಡಿ. ನಾವು ಫಸ್ಟ್ ಟೈಮ್ ಬಂದಿರೋದು ಕೂತ್ಕೊಂಡ್ಬಿಟ್ಟ ಜಾತ್ರೆಗೆ. ಬೆಳಿಗ್ಗೆ ಫುಲ್ ರಶ್ ಐತೆ ನೋಡಿ. ತಾಳ ನೀನು ಒಂದು. ಹಾಂ, ಚಿಕ್ಕ ಚೆನ್ನಾಗಿಲ್ಲ, ದೊಡ್ಡ ತಗೋ. 50 ರೂಪಾಯಿ ಇಲ್ಲ, ಬೇಡ. ಚಿಕ್ಕದು ಬೇಡ, ದೊಡ್ಡದು ಬೇಡ. ಮೀಟ್ ಸುಹಾಸ್ ನ್ಯೂ ಫ್ರೆಂಡ್, ಮೈ ನ್ಯೂ ಫ್ರೆಂಡ್. ಜಾತ್ರೆಯಲ್ಲಿ ಇಷ್ಟೊತ್ತು ಇವಾಗ ಒಂದು ಆಟ ಸಾಮಾನು ಕೇಳಕ್ಕೆ ಹೋಗ್ತಾ ಇದ್ದಾರೆ ಮಿಸ್ಟರ್ ಸುಹಾಸ್ ಅವರು. ಇಲ್ಲೈತೆ ಫ್ರಂಟಲ್ಲಿ. ಏನಾಗಲ್ಲ ಬರೋ, ಇಲ್ಲಿ ಕೇಳ್ಕೊಂಬತ್ತೀವಿ ರೀ. ಇವಾಗ ಏನು ರೇಟ್ ಅದು ಕಿವಿಗೆ ಹಾಕೊಳ್ಳೋದು ಅಂತ. 200 ಅಂತೆ. ನಾನು ಬದಲಾವಣ. ಎಲ್ಲೆಲ್ಲ ವರ್ಕ್ ಆಗ್ತೈತೆ ಕಣ. ಎಷ್ಟು ಕೊಡ್ಬೇಕು ಬಾಬಾ? ಅದೆಲ್ಲ ನಮ್ಗೆಲ್ಲ ಹುಡುಗಿರ್. ನಮ್ಮೂರ್ಗಿಂತ ದೊಡ್ಡದಾಗಿ ಹಾಕ್ತಾರೆ ಜಾತ್ರೆಯಲ್ಲಿ. ಸಾಕ ದೊಡ್ಡದಾಗಿ ಹಾಕೋರೆ. ನಮ್ಮೂರು ಇಲ್ಲಿ ಪರವಾಗಿಲ್ಲ, ಸುಮಾರು ಒಂದು 50-60 ಅಂಗಡಿಗಳೈತೆ ಲೈನಕ್ಕೂ. ಹೊಸ ವ್ಲಾಗರ್ ಹುಡ್ಕೊಂಡ ಸೌಂಡ್ ಬದಲ್ಲ. ಹೊಸ ವ್ಲಾಗರ್ ಹತ್ರ ಬರೀ ಸ್ಪೀಚ್ಲೆಸ್, ಬರೀ ವಿಡಿಯೋ ಮಾಡ್ತಾರೆ. ಇದೆಲ್ಲ ಎಲ್ಲ ಸಂಜೆ ಅಷ್ಟಲ್ಲಿ ಗೊತ್ತಾಯ್ತದೆ. ಇವ್ರು ನೋಡಿ ಅಲ್ಲೇ ನಮ್ಗೆ ಇವರು ಏನಂತಾರೆ ನಾನೇ ಗುರು ಅವ್ನಿಗೆ ಹೇಳ್ಕೊಟ್ಟವನು. ಇವಾಗ ಎಷ್ಟು ನಿಮಿಷದ ಮಾಡಿದ್ಯಾ?
ಮಾಡೋಣ ಸುಮಾರು ಒಂದು 3 second. ಇಲ್ಲಿ ತಾಬಾರ ಇದು ಬರೋಣ ಬೈಲಿ ಇದು ಮಗನ ಮೇಲೆ ಹೊಡಿತಾರೆ ಮೈಲೇಜ್ ಎಷ್ಟು ಹೇಳ್ತಾರೆ ಅಂದ್ರೆ ನಮ್ಮೂರವರೇ ಅಣ್ಣ ನಾನೇನಾರ ಹೋದ್ರೆ ನನಗೆ ನಾ ತಗೊಂಡು ನಿನಗೆ ಕೊಡ್ತೀನಿ ತಾಳ ನಾನೇ ಆಗ ನೀ ಹುಡುಗಿನೀಗ ನೀನು ಹುಡುಗಿ ನಾನು ನಿನಗೆ ಕೊಡ್ಸೋದು 50 ಯಾವುದೇ ಹಾಕ್ಸಿ 50 ಅಷ್ಟೇ ಯಾವುದೇ ಹಾಕ್ಸ್ಕೋದು ಯಾವ್ದು ಹಾಕ್ಸ್ತೀಯ ಈಗ ಯಾಕತೆ ಅಣ್ಣ ಅಂಗಡಿಗೆ ಬರೋಣ ಆ ಥರ ಹೂವು ಫ್ಲವರು ಡೆಕೋರೇಷನ್ಸ್ಗೆ ಬೇಡವಾ ನಾವೆಲ್ಲ ಒರಿಜಿನಾಲಿಟಿ ಇದೀವಿ ಒರಿಜಿನಾಲಿಟಿ ಡೈಲಿ ಇಡ್ರಿ ಎಲ್ಲ ಇಲ್ಲಿ ನೋಡೋಣ ಇಲ್ಲಿ ಫ್ಲವರ್ಸ್ ನೋಡೋಣ ಹರಿಯಾಲಿ ಪ್ಲಾಸ್ಟಿಕ್ ಹೋಗಲ್ಲ ಪ್ಲಾಸ್ಟಿಕ್ ಹಾಕ್ಬೇಕು ಮತ್ತೆ ಇನ್ನೇನು ಒರಿಜಿನಲ್ ಹಾಕ್ತಾರ ಇಲ್ಲಿ ಕೇಳ್ಬಾರ್ಲ ಅಂತದ ಇರ್ತದ ಕಣ್ ಕೇಳೋ ಇಲ್ಲ ಇಲ್ಲಿ ಚಪ್ಲಿ ತೋತೇನು 100 ರೂಪಾಯಿ ಫಿಕ್ಸ್ ಬ್ಲ್ಯಾಕ್ ಈ ಶರ್ಟ್ ತಾಳೋ ಈ ಥರ ಇಲ್ಲಿ ಅದೇ ಥರ ವೈಟ್ ಬೇಡ ತಗೋ ಬ್ಲ್ಯಾಕ್ ತಗೊಳ ನೀನು ನನ್ನ ಮಾತು ಕೇಳೋ ಬ್ಲ್ಯಾಕ್ ತಗೊಳ್ಳೋ ಚೆನ್ನಾಗಿ ಕಾಣಿಸ್ತದೆ ಬ್ಲ್ಯಾಕ್ ಮನೆ ಮುಗ್ದೈತೆ ಕಣ ಬ್ಲ್ಯಾಕ್ ತಗೋ ಏನಾಗಲ್ಲ ಅರ್ಧ ತಿನ್ಲಿ ಫುಲ್ ತಿನ್ಲಿ ತಿನ್ನೋದು ಮುಖ್ಯ ಅಷ್ಟೇ ಇದು ನನ್ನ ಹತ್ರ ಇತ್ತಲ್ಲ ಈಗ ಅಂದಿದ್ದು ಒರಿಜಿನಲ್ ಡಮ್ ಅಂತ ಈಗ ಎಷ್ಟು 100 ರೂಪಾಯಿ ಎಲ್ಲ ಎಕ್ಕುಡ್ಸಿದಾಗೈತೆ ನಾವು ಈಗ ತಾಂಡೋದ್ರೆ ಬೇಡ ಇದು ಇದೇ ಗಣ್ಣಲ್ಲಿ ಹೊಡಿತೀವಿ ये यही डालना पड़ेगा हाँ यही डालना पड़ेगा प्लास्टिक में नहीं चलता प्लास्टिक वाला सब चलेगा प्लास्टिक का चलो ये है नहीं मेरे पास ना दुकान पे मिलता है ಇಸ್ಕೊಂಡು ಡೈರೆಕ್ಟಾಗಿ ಹಿಂಗೆ ಇದೇ ರೋಡಲ್ಲಿ ಸಾಯಿಬಾಬಾ ಟೆಂಪಲ್ ಇರೋದ್ರಿಂದ ಮುಚ್ಕೊಂಡು ಹೋಗ್ತಾ ಇದ್ದೀವಿ ಸ್ನ್ಯಾಪ್ ಹಾಕೋಕ್ಕೆ ಅಂತಲೇ ಬಂದಿರಂಗೋ ನೀವು ನಾಳೆ ಬಂದೇ ಬಿಡ್ತು ಸ್ನ್ಯಾಪು 2 ನಾವು ಅಷ್ಟೇ ನಾವು ಡೈರೆಕ್ಟ್ ವ್ಲಾಗ್ ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ನಾವೇನು ಮಾಡಲ್ಲ ಬೇರೆ ಎಂಟ್ರೆನ್ಸ್ ನೋಡಿ ಹೇಗೈತೆ ಇದೇ ನೀಟ್ ಎಂಟ್ರೆನ್ಸ್ ಈ ಎಂಟ್ರೆನ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ ನವಗ್ರಹ ಶೂಟಿಂಗ್ ಇತ್ತು ನವಗ್ರಹ ಭಾಗ 2 ಲೈಟ್ ಆಫ್ ಆಗಲ್ಲ ಸೇಮ್ ಹಂಗೆ ಐತೆ ಕಣ ಚೆನ್ನಾಗೈತೆ ಪ್ಲೇಸ್ ಅಂತಾರಲ್ಲ ನಾನು ಬಂದಿದ್ದು ಹಂಗೆ ಹೋಗ್ಬೋದಿತ್ತು ಹತ್ರ ಭಾಳ ಭಯಕಪ್ಪ ನೋಡಿ ಇಲ್ಲಿಂದ ದೇವ್ರು ಕಾಣಿಸುತ್ತೆ ನೋಡಿ ಹೆಂಗಿದೆ ಇಲ್ಲಿ ಒಂದು ಗಾಡ್ ಇದೆ ಆಂಜನೇಯ ಬಾಸ್ ಇದ್ದಾರೆ ಇಲ್ಲಿ ಮುಗಿಸ್ಕೊಂಡು ಹೋಯ್ತಿದ್ರೇ ಇದು ಫುಲ್ ಇದು ಒಂದು ಸಪ್ರೇಟ್ ಏರಿಯಾ ಐತೆ ಆ ಕಡೆ ಒಂದು ದೇವಸ್ಥಾನ ಐತೆ ದೇವಸ್ಥಾನ ಎಲ್ಲ ನೋಡಿ ಇವರು ಹೇಳಪ್ಪ ಹಿಂಗೆ ಹೋಗೋಣ ಓಕೆ ಇನ್ನು ಏನೇನು ಐತೆ ಮುಂಚೆ ಚೆನ್ನಾಗಿತ್ತು ಕಾಣ ಈ ಥರ ಎಲ್ಲ ಇತ್ತು ಶನಿ ಭಗವಾನ್ ಇಲ್ಲೊಂದೈತೆ ನಾನು ಬಂದಿದ್ದೀನಿ ನೀನು ಬಂದೇ ಇಲ್ಲ ನಾನು ಎಷ್ಟೊಂದು ಸತಿ ಬಂದಿದ್ದೀನಿ ನಾನು ಬೇಜಾನ್ ಸತಿ ನಾನು ಇಲ್ಲಿ ಎಷ್ಟೊಂದು ಸತಿ ಬಂದ್ಬಿಟ್ಟಿದ್ದೀನಿ ಚಿಲ್ಲು ಮುಗೀತು ಇವಾಗ ನಮ್ಮ ಪಡೆ ಊರಿನ ಕಡೆ ಮುಗೀತು ಇಲ್ಲಿ ಮುಗೀತು ಇಲ್ಲಿಂದ ಹೊರಡ್ತೀವಿ ನಾವು ಇಲ್ಲ ಆಟೋಮೆಟಿಕ್ ಗಾಡಿ ನಿಲ್ಸಿದಂಗೆ ಆಫಾಗೋಯ್ತು
ಅದಾಗ ಅದೇ ಕ್ಲೋಸ್ ಆಯ್ತದೆ. ಗಾಡಿ ಪಂಚರ್ ಆಗಿದ್ದು ಬರಬೇಕಾದ್ರೆ ಪಂಚರ್ ಹಾಕ್ಸ್ಕೊಂಡು ಇವಾಗ ಬಂದಿದ್ದೀನಿ. ಗಾಡಿ ಒಳಗಡೆ ಹಾಕಬೇಕು. ನಮ್ಮಮ್ಮ ಒಂದು ಸಣ್ಣ ಕೆಲಸ ಹೇಳಿದ್ರೆ ಅದು ಮಾಡ್ತಾಯಿದ್ದೀನಿ. ಮುಗಿಸ್ಕೊಂಡು ಗಾಡಿ ಒಳಗಡೆ ಹಾಕ್ಬಿಟ್ಟು ಹೋಗ್ತೀನಿ ಅಂಗಡಿ ಹತ್ರ. ಇವಾಗ ಅಷ್ಟೇ ಜಸ್ಟ್ ಮನೆಗೆ ಬಂದೆ. ಇವಾಗ ಏನು ಜಿಮ್ಗೆ ಹೋಗೋದಿಲ್ಲ ಅಲ್ವಾ, ಇವತ್ತು ಹೋಗಲ್ಲ, ಅದಕ್ಕೋಸ್ಕರ ಈಗ ಬಂದಿದ್ದೀನಿ. ಗಾಯ್ಸ್ ಇವಾಗ ಜಸ್ಟ್ ಊಟ ಆಯಿತು, ಮಲ್ಗೋಕ್ಕೆ ಅಂತ ಬಂದೆ. ಈಗ ಮಾಮೂಲಿ ಏನಿಲ್ಲ ನಮ್ಮ ಕೆಲಸ, ಮಾಮೂಲಿ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಮಲ್ಗೋದಷ್ಟೇ, ಇನ್ನೇನು ಕೆಲಸ ಇಲ್ಲ. ಚಳಿ ತುಂಬಾ ಇದೆ, ಅದಕ್ಕೋಸ್ಕರ ಇವಾಗ ಸ್ವೆಟರ್ ಗಿಟರ್ ಹಾಕೋಬೇಕು, ಬೆಡ್ಶೀಟ್ ಎಲ್ಲ ಇವಾಗ ಹಚ್ಕೋಬೇಕು. ಈ ಫ್ಯಾನ್ ಆನ್ ಮಾಡ್ತಿದ್ದೆ ಎಷ್ಟು ದಿನ, ಈಗ ಫ್ಯಾನೆಲ್ಲ ಆಫ್ ಮಾಡಿಬಿಟ್ಟು ಮಲ್ಕೊಳ್ಳೋದೆ ಇವಾಗ. ಗೈಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.